ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭರತ ಭೂಮಿ ನನ್ನ ತಾಯಿ ಈ ಪದ್ಯದ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸವನ್ನು ನೋಡೋಣ. ಭರತ ಭೂಮಿ ನನ್ನ ತಾಯಿ ತಿಳಿ ಕನ್ನಡ 7ನೆಯ ತರಗತಿ. ಈ ಪದ್ಯವನ್ನು ಬರೆದವರು ಕುವೆಂಪು. ಕೃತಿಕಾರರ ಪರಿಚಯವನ್ನು ಮೊದಲಿಗೆ ನೋಡೋಣ. ಇವರು ಕುವೆಂಪು ಅವರು. ಕುವೆಂಪು ಪೂರ್ಣ ಹೆಸರು ಕು ಅಂದರೆ ಕುಪ್ಪಳ್ಳಿ, ವೆಂ ಅಂದರೆ ವೆಂಕಟಪ್ಪ, ಪು ಅಂದರೆ ಪುಟ್ಟಪ್ಪ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುವೆಂಪು ಅವರು 29/12 ಅಂದರೆ ಡಿಸೆಂಬರ್ 29, 1904ರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರ ಕಾವ್ಯನಾಮ ಪುಟ್ಟಪ್ಪ. ಅವರ ಕಾವ್ಯನಾಮ ಕುವೆಂಪು. ಇವರ ತಂದೆ ವೆಂಕಟಪ್ಪ ಗೌಡ. ಇವರ ತಾಯಿ ಸೀತಮ್ಮ. ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕುಡಿಗೆ. ಸರಿನಾ? ಕುವೆಂಪು ಅವರ ಹೆಂಡತಿಯ ಹೆಸರು ಹೇಮಾವತಿ. ಕುವೆಂಪು ಅವರು ಬರೆದಿರುವಂತಹ ಕವನ ಸಂಕಲನಗಳು ಈ ರೀತಿ ಇವೆ: ಚಂದ್ರಮಂಚಕ್ಕೆ ಬಾ ಚಕೋರಿ, ನವಿಲು, ಪಕ್ಷಿಕಾಶಿ. ಇವರ ನಾಟಕಗಳು ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ. ಸಣ್ಣ ಕಥೆ. ಇವರು ಬರೆದಿರುವಂತಹ ಸಣ್ಣ ಕಥೆ ನನ್ನ ದೇವರು ಮತ್ತು ಇತರ ಕಥೆಗಳು. ಕುವೆಂಪು ಅವರ ಕಾದಂಬರಿಗಳು ಹೀಗಿವೆ: ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ಇವರ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ. ಇವರಿಗೆ ದೊರಕಿರುವಂತಹ ಪ್ರಶಸ್ತಿ ಹಾಗೂ ಪುರಸ್ಕಾರಗಳು ಈ ರೀತಿ ಇವೆ. ಪ್ರಶಸ್ತಿ ಪುರಸ್ಕಾರಗಳು: ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ 1968ರಂದು ಲಭಿಸಿದೆ. ಇಸವಿ ನೋಡಿ, 1968ರಂದು ಇವರಿಗೆ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ, ಲಭಿಸಿದೆ. ಪದ್ಮಭೂಷಣ ಪ್ರಶಸ್ತಿ 1958ರಂದು, ಪದ್ಮಭೂಷಣ ಪ್ರಶಸ್ತಿ 1958ರಂದು ಲಭಿಸಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1955ರಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ನಂತರ 1964ರಂದು ರಾಷ್ಟ್ರಕವಿ ಎಂಬ ಬಿರುದು ಸಹ ದೊರಕಿದೆ. ಪಂಪ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿಗಳು. ಇಷ್ಟು ಇವರಿಗೆ ದೊರೆತಂತಹ ಪ್ರಶಸ್ತಿ ಹಾಗೂ ಪುರಸ್ಕಾರಗಳು. ನಂತರ ನಿಧನ. ದಿನಾಂಕ 10/11/1994ರಲ್ಲಿ ಇವರು ದೈವಾಧೀನರಾದರು. ಪ್ರಸ್ತುತ ಭರತ ಭೂಮಿ ನನ್ನ ತಾಯಿ ಈ ಕವಿತೆಯನ್ನು ಕುವೆಂಪು ಅವರ ಸಮಗ್ರ ಕಾವ್ಯ ಸಂಪುಟ 1ರಿಂದ ಆಯ್ಕೆ ಮಾಡಲಾಗಿದೆ. ಇದಿಷ್ಟು ಕವಿ ಪರಿಚಯ. ಈಗ ಪದಗಳ ಅರ್ಥವನ್ನು ತಿಳಿಯೋಣ. ಅಭ್ಯಾಸ. ಪದಗಳ ಅರ್ಥ ತಿಳಿಯಿರಿ. ಏಣಿ. ಏಣಿ ಎಂದರೆ ನಿಚ್ಚಣಿಕೆ. ಗುಡಿ, ದೇವಾಲಯ, ಪತಾಕೆ, ಬಾವುಟ. ತೊಡರು ಅಂದರೆ ಕಟ್ಟು, ಬಂಧನ, ತೊಡಕು. ತೊರೆ ಅಂದರೆ ಬಿಡು, ತ್ಯಜಿಸು. ಬಿರಿ ಅಂದರೆ ಒಡೆ, ಅರಳು, ಬಿರುಕು. ಬಿರುಕು ಅಂದರೆ ಒಡಕು, ಸೀಳು, ವೈಮನಸ್ಸು. ಮುಡಿ ಅಂದರೆ ತಲೆ, ಧರಿಸು. ಹಿಂಭಾಗ ಅಂದರೆ ಹೊದಿಕೆ. ಪುಣ್ಯರಂಗೆ ಅಂದರೆ ಪುಣ್ಯ ನದಿಗಳ ಸಾಲು. ಕಡಲು ಅಂದರೆ ಸಮುದ್ರ. ತುಹಿನ ಹಿಮ, ಮಂಜು. ತೊತ್ತು ಅಂದರೆ ದಾಸಿ, ಸೇವಕಿ, ಊಳಿಗ. ಪೊರೆ ಕಾಪಾಡು, ಸಲಹು, ರಕ್ಷಿಸು. ಬಿಡುತೆ ಸ್ವಾತಂತ್ರ್ಯ, ಬಿಡುಗಡೆ. ಮರೆ. ಮರೆ ಅಂದರೆ ಮರೆತು ಬಿಡು. ಸಲಿಲ ಅಂದರೆ ನೀರು. ಹೊರೆ ಅಂದರೆ ರಕ್ಷಿಸು, ಸಲಹು, ಭಾರ. ಇದಿಷ್ಟು ಪದಗಳ ಅರ್ಥ. ಗಮನಿಸಿರಿ.
ಭರತ ಭೂಮಿ, ಭಾರತ ದೇಶ, ಭಾರತಾಂಬೆ. ಭರತ ಭೂಮಿ ಅಂದ್ರೇನು? ಭಾರತ ದೇಶ, ಭಾರತಾಂಬೆ. ಮತದ ಬಿರುಕು, ಜಾತಿ ಮತಗಳಿಂದಾಗುವ ಒಡಕು. ಪೊರೆವ, ತೊಟ್ಟಿಲು. ರಕ್ಷಿಸುವ ಸ್ಥಾನ, ತೊಟ್ಟಿಲು. ನುಡಿಗಳೊಡಕು, ಭಾಷಾ ಭಿನ್ನತೆಯ ಭಾವ. ಜೀವನವನೇ ದೇವಿಗೆರೆವೆ, ಸಮರ್ಪಣಾ ಭಾವ. ಸರಿನಾ? ಈಗ ಪ್ರಶ್ನೆಗಳನ್ನು ನೋಡೋಣ. ಭರತ ಭೂಮಿ ನನ್ನ ತಾಯಿ, ಈ ಪದ್ಯದ ಪ್ರಶ್ನೆಗಳನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ಕವಿ ಕುವೆಂಪು ಅವರು ಭಾರತ ದೇಶವನ್ನು ಏನೆಂದು ಬಣ್ಣಿಸಿದ್ದಾರೆ? ಉತ್ತರ: ಕವಿ ಕುವೆಂಪು ಅವರು ಭಾರತ ದೇಶವನ್ನು ತನ್ನ ತಾಯಿಗೆ ಹೋಲಿಸಿದ್ದಾರೆ. ಏನು? ತನ್ನ ತಾಯಿಗೆ ಹೋಲಿಸಿದ್ದಾರೆ. 2ನೆಯ ಪ್ರಶ್ನೆ, ಭಾರತ ದೇಶದ ಸಿರಿಮುಡಿ ಯಾವುದು? ಹಿಮಗಿರಿಯು ಭಾರತ ದೇಶದ ಸಿರಿಮುಡಿಯಾಗಿದೆ. ಸರಿನಾ? ನಂತರ 3ನೆಯ ಪ್ರಶ್ನೆ, ಕವಿ ಕುವೆಂಪು ಅವರು ಗಂಗಾ ನದಿಯನ್ನು ಏನೆಂದು ಕರೆದಿದ್ದಾರೆ? ಉತ್ತರ: ಕವಿ ಕುವೆಂಪು ಅವರು ಗಂಗಾ ನದಿಯನ್ನು ದೇವಗಂಗೆ ಎಂದು ಕರೆದಿದ್ದಾರೆ. 4. ಕವಿ ಕುವೆಂಪು ಜೀವನವನ್ನು ಯಾರಿಗೆ ಎರೆಯುವೆ ಎನ್ನುತ್ತಾರೆ? ಕವಿ ಕುವೆಂಪು ಜೀವನವನ್ನು ಭಾರತಾಂಬೆಯ ಗುಡಿಯನ್ನು ಕಟ್ಟಲು ಎರೆಯುವೆ ಎಂದಿದ್ದಾರೆ. 5ನೆಯ ಪ್ರಶ್ನೆ, ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ? ಉತ್ತರ: ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ 1968ರಲ್ಲಿ ದೊರೆತಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 1ನೆಯ ಪ್ರಶ್ನೆ, ಕುವೆಂಪು ಅವರು ಭಾರತದ ಪ್ರಾಕೃತಿಕ ಸಿರಿಯನ್ನು ಏನೆಂದು ವರ್ಣಿಸಿದ್ದಾರೆ? ಭಾರತಾಂಬೆಯ ಮುಡಿ ಅಂದರೆ ತಲೆಯನ್ನು ಹಿಮಪರ್ವತ ಆವರಿಸಿದೆ. ಅವಳ ಪಾದಗಳನ್ನು ಕಡಲುಗಳು ತೊಳೆಯುತ್ತಿವೆ. ಇಲ್ಲಿನ ಹಚ್ಚ ಹಸಿರಿನ ಪಚ್ಚೆ ಪೈರುಗಳು ಅವಳುಟ್ಟ ಸೀರೆಯಂತೆ ಕಾಣಿಸುತ್ತದೆ ಎಂದು ಕುವೆಂಪುರವರು ಭಾರತದ ಪ್ರಾಕೃತಿಕ ಸಿರಿಯನ್ನು ವರ್ಣಿಸಿದ್ದಾರೆ. ಇನ್ನೊಮ್ಮೆ ನೋಡೋಣವಾ? ಭಾರತಾಂಬೆಯ ತಲೆಯನ್ನು ಅಂದರೆ ಮುಡಿಯನ್ನು ಹಿಮಪರ್ವತ ಆವರಿಸಿದೆ. ಅವಳ ಪಾದಗಳನ್ನು ಕಡಲುಗಳು ತೊಳೆಯುತ್ತಿವೆ. ಇಲ್ಲಿನ ಹಚ್ಚ ಹಸಿರಿನ ಪಚ್ಚೆ ಪೈರುಗಳು ಅವಳುಟ್ಟ ಸೀರೆಯಂತೆ ಕಾಣಿಸುತ್ತದೆ ಎಂದು ಕುವೆಂಪುರವರು ಭಾರತದ ಪ್ರಾಕೃತಿಕ ಸಿರಿಯನ್ನು ವರ್ಣಿಸಿದ್ದಾರೆ. ಸರಿನಾ? ನೆಕ್ಸ್ಟ್ 2ನೆಯದು, ನಮ್ಮ ಭಾರತ ದೇಶದಲ್ಲಿ ಹರಿಯುವ ಪ್ರಮುಖ ನದಿಗಳಾವುವು? ಸಿಂಧು, ಯಮುನೆ, ದೇವಗಂಗೆ, ತಪತಿ, ಕೃಷ್ಣ, ಭದ್ರೆ, ತುಂಗೆಯಂತಹ ಪ್ರಮುಖ ನದಿಗಳು ನಮ್ಮ ಭಾರತ ದೇಶದಲ್ಲಿ ಹರಿಯುತ್ತವೆ. 3ನೆಯ ಪ್ರಶ್ನೆ, ಮತದ ಬಿರುಕುಗಳನ್ನು ಏಕೆ ತೊರೆಯಬೇಕು? ಉತ್ತರ: ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು. ಒಂದೇ ತಾಯಿಯ ಮಕ್ಕಳಂತೆ ಒಗ್ಗಟ್ಟಿನಿಂದ ಬದುಕಬೇಕು. ನಮ್ಮಲ್ಲಿ ಮತಭೇದ ಇರಬಾರದು. ಭಾಷೆಯ ಸಾಮರಸ್ಯದಿಂದ ಬದುಕಬೇಕು. ಹಾಗಾಗಿ ಮತದ ಬಿರುಕುಗಳನ್ನು ತೊರೆಯಬೇಕು. ನಂತರ ಈ ಕೆಳಗಿನ ಪ್ರಶ್ನೆಗೆ 7-8 ವಾಕ್ಯದಲ್ಲಿ ಉತ್ತರಿಸಿ. 1. ಕುವೆಂಪು ಅವರು ಭರತ ಭೂಮಿಯನ್ನು ಯಾವ ರೀತಿಯಲ್ಲಿ ವರ್ಣಿಸಿದ್ದಾರೆ? ಉತ್ತರ: ಕವಿ ಕುವೆಂಪುರವರು ಜನ್ಮತಾಯಿ ನನ್ನ ಭಾರತಾಂಬೆ ಎಂದು ಅಭಿಮಾನದಿಂದ ನುಡಿಯುತ್ತಾರೆ. ಈ ಭಾರತಾಂಬೆ ಹೆತ್ತ ತಾಯಿಯಂತೆ ನಮ್ಮನ್ನು ಸಾಕಿ ಸಲಹುತ್ತಾಳೆ. ಇವಳಿಗೆ ನನ್ನ ಜೀವನವೇ ಧಾರೆ ಎರೆಯುತ್ತೇನೆ. ಭಾರತಾಂಬೆ ಗುಡಿಯನ್ನು ನನ್ನ ಮನಸ್ಸಿನಲ್ಲಿ ಕಟ್ಟಲು ತಾನು ಸದಾ ಸಿದ್ಧನಾಗಿದ್ದೇನೆ ಎಂದು ಕವಿ ಹೇಳಿದ್ದಾರೆ.
ಭಾರತಾಂಬೆಯ ಮುಡಿಯು ಹಿಮ ಪರ್ವತಗಳಿಂದ ಆವರಿಸಿದೆ. ಕಡಲುಗಳು ಅವಳ ಪಾದಗಳನ್ನು ತೊಳೆಯುವಂತಿದೆ. ಹಚ್ಚ ಹಸಿರಿನ ಪೈರು ಪಚ್ಚೆ ಅವಳುಟ್ಟ ಸೀರೆಯಂತೆ ಕಂಗೊಳಿಸುತ್ತದೆ ಎಂದು ಭಾರತಾಂಬೆಯನ್ನು ವರ್ಣಿಸಿದ್ದಾರೆ. ಈ ಭಾರತ ದೇಶದಲ್ಲಿ ಹರಿಯುತ್ತಿರುವ ಸಿಂಧು, ಯಮುನಾ, ಗಂಗೆ, ತಪತಿ, ಕೃಷ್ಣ, ಭದ್ರೆ, ತುಂಗೆ ನದಿಗಳು ಕೇವಲ ನದಿಗಳಲ್ಲ, ಅವುಗಳು ಪುಣ್ಯತೀರ್ಥಕ್ಕೆ ಸಮಾನವಾದವು ಎಂದಿದ್ದಾರೆ. ಭಾರತದಲ್ಲಿ ಮತದ ಬಿರುಕುಗಳನ್ನು ತೆರೆಯಲಾಗಿದೆ. ನುಡಿಗಳ ಒಡಕುಗಳನ್ನು ಮರೆಯಲಾಗಿದೆ. ಸೇವಕತನವನ್ನು ಅಂದರೆ ದಾಸತ್ವವನ್ನು ದೂರ ಮಾಡಲಾಗಿದೆ. ನಾವೆಲ್ಲ ಭಾರತೀಯರು ಎಂಬ ಭಾವನೆ ಮೂಡಿಸಲಾಗಿದೆ. ಇಂತಹ ಭಾರತಾಂಬೆ ನಮ್ಮೆಲ್ಲರ ತಾಯಿ, ನಾವೆಲ್ಲರೂ ಅವಳ ಮಕ್ಕಳು ಎಂಬ ಅಭಿಮಾನ ರಾಷ್ಟ್ರಕವಿ ಕುವೆಂಪುರವರದ್ದಾಗಿದೆ. ಇದಿಷ್ಟು ಪ್ರಶ್ನೋತ್ತರಗಳು. ನಂತರ ಭಾಷಾಭ್ಯಾಸವನ್ನು ನೋಡೋಣ. ಭಾಷಾಭ್ಯಾಸ. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. 1. ಗಿರಿ ಅಂದರೆ ಬೆಟ್ಟ, ಶಿಖರ, ಪರ್ವತ. ಕಡಲು, ಕಡಲಿಗೆ ಸಮಾನಾರ್ಥಕ ಪದ ಸಾಗರ, ಸಮುದ್ರ. 3. ಭೂಮಿ, ಭೂಮಿಗೆ ಸಮಾನಾರ್ಥಕ ಪದಗಳು ಇಳೆ, ವಸುಂಧರ, ಧರಿತ್ರಿ, ಪೃಥ್ವಿ. 4. ತಾಯಿ, ಅಮ್ಮ, ಅವ್ವ, ಜನನಿ ಅಂತ ಹೇಳಿನೂ ಬರಿಬಹುದು. 5ನೇಯದು ನುಡಿ, ನುಡಿ ಎಂದರೆ ಮಾತು, ಭಾಷೆ, ವಚನ. ನಂತರ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಪಾಪ, ಪುಣ್ಯ. ಸ್ವರ್ಗ, ನರಕ. ಸ್ವಾತಂತ್ರ್ಯ, ಪರಾತಂತ್ರ್ಯ. ಮರೆ, ನೆನಪು. ಮರೆ, ನೆನಪು. ಹಿರಿಯ, ಕಿರಿಯ. ನಂತರ ಈ ಪದ್ಯದಲ್ಲಿ ಬಳಕೆಯಾಗಿರುವ ಪ್ರಾಸ ಪದಗಳನ್ನು ಆಯ್ದು ಬರೆಯಿರಿ. ಉದಾಹರಣೆಗೆ ತೊಟ್ಟಿಲು, ಕಟ್ಟಲು. ಮುಡಿಯ, ವಡಿಯ. ಗಂಗೆ, ತುಂಗೆ. ತೊರೆವ, ಮರೆವ. ಬಿರಿವೆ, ಗಿರಿವೆ. ನಂತರ ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. 1. ದೇವಿಗೆರೆವೆ, ದೇವಿಗೆ ಪ್ಲಸ್ ಎರೆವೆ. ತೊಳೆಯುವಡಿಯ, ತೊಳೆಯುವ ಪ್ಲಸ್ ಅಡಿಯ. ತೊಳೆಯುವ ಪ್ಲಸ್ ಅಡಿಯ, ತೊಳೆಯುವಡಿಯ. 3. ನುಡಿಗಳೊಡಕುಗಳನ್ನು, ನುಡಿಗಳ ಒಡಕುಗಳನ್ನು. ನುಡಿಗಳ ಪ್ಲಸ್ ಒಡಕುಗಳನ್ನು, ನುಡಿಗಳೊಡಕುಗಳನ್ನು. ನುಡಿಗಳೊಡಕುಗಳನ್ನು. 4. ಸ್ವರ್ಗಕೇರಿ, ಸ್ವರ್ಗಕ್ಕೆ ಪ್ಲಸ್ ಏರಿ. ಸ್ವರ್ಗಕೇರಿ. 5ನೇದು ಪುಣ್ಯದೇಣಿ, ಪುಣ್ಯದ ಪ್ಲಸ್ ಏಣಿ. ಪುಣ್ಯದೇಣಿ. ಈ ಕೆಳಗಿನ ಸೂಕ್ತಿಗಳನ್ನು ವಿವರಿಸಿ ಬರೆಯಿರಿ. 1. ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. ಈ ಗಾದೆ ಮಾತನ್ನು ನಾವು ವಿವರಿಸಿ ಬರಿಬೇಕಾಗ್ತದೆ. ಮೊದಲಿಗೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಗಾದೆಗಳು ಹಿರಿಯರ ಅನುಭವದ ಮಾತುಗಳೇ ಆಗಿವೆ ಅಂತ ಹೇಳಿ ನಾವು ಬರಿಬೇಕು. ನಂತರ ಈ ಸೂಕ್ತಿಯ ಅರ್ಥ ತಾಯಿ ಮತ್ತು ನಾವು ಹುಟ್ಟಿದ ತಾಯ್ನಾಡು ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದವು ಎಂಬುದು.
ತಾಯಿ ನಮ್ಮನ್ನು ಹೆತ್ತು ಸಾಕಿ ಉತ್ತಮ ವ್ಯಕ್ತಿಗಳಾಗಿ ಬೆಳೆಸುತ್ತಾಳೆ. ಜನ್ಮಭೂಮಿ ನಮಗೆ ಆಹಾರ, ಆಶ್ರಯ, ಶಿಕ್ಷಣ ಹಾಗೂ ಬದುಕಲು ಬೇಕಾದ ಎಲ್ಲ ಅವಕಾಶಗಳನ್ನು ನೀಡುತ್ತದೆ. ಆದ್ದರಿಂದ ತಾಯಿ ಮತ್ತು ತಾಯ್ನಾಡನ್ನು ಸದಾ ಗೌರವಿಸಿ ಪ್ರೀತಿಸಬೇಕು. ಅವುಗಳ ಋಣವನ್ನು ಮರೆಯಬಾರದು. ಹೀಗಾಗಿ ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾಗಿದೆ. 2. ದೇಶ ಸೇವೆಯೇ ಈಶ ಸೇವೆ. ಗಾದೆಗಳು ಕಿರಿಯದರಲ್ಲಿ ಹಿರಿದಾದ ಅರ್ಥ ತುಂಬಿಕೊಂಡಿದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ. ಈ ಸೂಕ್ತಿಯ ಅರ್ಥ ದೇಶಕ್ಕಾಗಿ ಮಾಡುವ ಸೇವೆಯೇ ದೇವರ ಸೇವೆಗೆ ಸಮಾನ ಎಂಬುದು. ದೇಶದ ಅಭಿವೃದ್ಧಿ, ಸ್ವಚ್ಛತೆ, ಶಾಂತಿ ಮತ್ತು ಏಳಿಗೆಗಾಗಿ ಪ್ರತಿಯೊಬ್ಬ ನಾಗರಿಕನು ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ದೇಶದ ಕಾನೂನುಗಳನ್ನು ಪಾಲಿಸಿ ಸಾರ್ವಜನಿಕ ಆಸ್ತಿಯನ್ನು ಕಾಪಾಡಿ ಸಮಾಜದ ಒಳಿತಿಗಾಗಿ ದುಡಿಯುವುದು ನಿಜವಾದ ದೇಶ ಸೇವೆ. ಇಂತಹ ಸೇವೆಯೇ ದೇವರನ್ನು ಪೂಜಿಸುವುದಕ್ಕಿಂತಲೂ ಶ್ರೇಷ್ಠವಾದುದು ಎಂಬ ಸಂದೇಶವನ್ನು ಈ ಸೂಕ್ತಿ ನೀಡುತ್ತದೆ. ಪಾಠ ಪ್ರವೇಶ. ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. ತಾಯಿ ಮಕ್ಕಳನ್ನು ಹೆತ್ತು ಸಾಕಿ ಸಲಹುತ್ತಾಳೆ. ಅದೇ ರೀತಿಯಲ್ಲಿ ಜನ್ಮಭೂಮಿಯು ನಮ್ಮನ್ನು ಹೊತ್ತು ಗಾಳಿ, ನೀರು, ಬೆಳಕು, ಆಹಾರ ನೀಡಿ ಪೋಷಿಸುತ್ತಾಳೆ. ಹೀಗಾಗಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಒಗ್ಗಟ್ಟಿನಂತೆ ಬದುಕಬೇಕು. ಈ ಭಾವದೊಂದಿಗೆ ಕವಿ ಕುವೆಂಪು ಅವರು ಭರತ ಭೂಮಿಯನ್ನು ತನ್ನ ಹೆತ್ತ ತಾಯಿ ಎಂದು ಬಣ್ಣಿಸಿದ್ದಾರೆ. ಭಾರತೀಯರಾದ ನಾವು ಮತಭೇದಗಳನ್ನು ತೊರೆದು ಭಾಷಾ ಏಳಿಗೆಗೆ ಜೀವನವನ್ನೇ ಸಮರ್ಪಿಸಬೇಕೆಂಬ ಆಶಯ ಕವಿತೆಯಲ್ಲಿ ವ್ಯಕ್ತವಾಗಿದೆ. ಈ ಪದ್ಯದ ಸಾರಾಂಶವನ್ನು ನೋಡೋಣ. ಭರತ ಭೂಮಿ ನನ್ನ ತಾಯಿ. ಈ ಪದ್ಯದ ಸಾರಾಂಶವನ್ನು ನೋಡೋಣ. ಕವಿ ಕುವೆಂಪುರವರು ಜನ್ಮ ತಾಯಿ ನನ್ನ ಭಾರತಾಂಬೆ ಎಂದು ಅಭಿಮಾನದಿಂದ ನುಡಿಯುತ್ತಾರೆ. ಈ ಭಾರತಾಂಬೆ ಹೆತ್ತ ತಾಯಿಯಂತೆ ನಮ್ಮನ್ನು ಸಾಕಿ ಸಲಹುತ್ತಾಳೆ. ಇವಳಿಗೆ ನನ್ನ ಜೀವನವೇ ಧಾರೆ ಎರೆಯುತ್ತೇನೆ. ಭಾರತಾಂಬೆ ಗುಡಿಯನ್ನು ನನ್ನ ಮನಸ್ಸಿನಲ್ಲಿ ಕಟ್ಟಲು ತಾನು ಸದಾ ಸಿದ್ಧನಾಗಿದ್ದೇನೆ ಎಂದು ಕವಿ ಹೇಳಿದ್ದಾರೆ. ಭಾರತಾಂಬೆಯ ಮುಡಿಯು ಹಿಮ ಪರ್ವತಗಳಿಂದ ಆವರಿಸಿದೆ. ಕಡಲುಗಳು ಅವಳ ಪಾದಗಳನ್ನು ತೊಳೆಯುವಂತಿದೆ. ಹಚ್ಚ ಹಸಿರಿನ ಪೈರು ಪಚ್ಚೆ ಅವಳುಟ್ಟ ಸೀರೆಯಂತೆ ಕಂಗೊಳಿಸುತ್ತದೆ ಎಂದು ಭಾರತಾಂಬೆಯನ್ನು ವರ್ಣಿಸಿದ್ದಾರೆ. ಈ ಭಾರತ ದೇಶದಲ್ಲಿ ಹರಿಯುತ್ತಿರುವ ಸಿಂಧು, ಯಮುನಾ, ಗಂಗೆ, ತಪತಿ, ಕೃಷ್ಣ, ಭದ್ರೆ, ತುಂಗೆ ನದಿಗಳು ಕೇವಲ ನದಿಗಳಲ್ಲ, ಅವುಗಳು ಪುಣ್ಯತೀರ್ಥಕ್ಕೆ ಸಮಾನವಾದವು ಎಂದಿದ್ದಾರೆ. ಭಾರತದಲ್ಲಿ ಮತದ ಬಿರುಕುಗಳನ್ನು ತೆರೆಯಲಾಗಿದೆ. ನುಡಿಗಳ ಒಡಕುಗಳನ್ನು ಮರೆಯಲಾಗಿದೆ. ದಾಸತನ ಅಂದರೆ ಸೇವಕತನವನ್ನು ದೂರ ಮಾಡಲಾಗಿದೆ. ನಾವೆಲ್ಲ ಭಾರತೀಯರು ಎಂಬ ಭಾವನೆ ಮೂಡಿಸಲಾಗಿದೆ. ಇಂತಹ ಭಾರತಾಂಬೆ ನಮ್ಮೆಲ್ಲರ ತಾಯಿ, ನಾವೆಲ್ಲರೂ ಅವಳ ಮಕ್ಕಳು ಎಂಬ ಅಭಿಮಾನ ರಾಷ್ಟ್ರಕವಿ ಕುವೆಂಪುರವರದ್ದಾಗಿದೆ. ಇದಿಷ್ಟು ಭರತ ಭೂಮಿ ನನ್ನ ತಾಯಿ ಈ ಪದ್ಯದ ಸಾರಾಂಶ ಹಾಗೂ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸ. ಧನ್ಯವಾದಗಳು.